ಮುರುಗನ್ ಇಡ್ಲಿ ಒಬ್ಬಟ್ಟು ಅದು ತಮಿಳ್ನಾಡು ಸ್ಟೈಲು. ಕನ್ನಡಿಗರಿಗೆ ಇಷ್ಟ ಆಗುವುದು ಸ್ವಲ್ಪ ಕಷ್ಟ. ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಹಲವಾರು ಜನ ಕಾಮೆಂಟ್ ಮಾಡಿದರೆ ಮುರುಗನ್ ಇಡ್ಲಿ 300 ರೂಪಾಯಲ್ಲಿ ಟಾಸ್ಕ್ ಮಾಡಿ ಅಂತ, 300 ರೂಪಾಯಲ್ಲಿ 4 ಜನ ತಿನ್ನಕ್ಕಾಗುತ್ತಾ ಅಂತ ಹಲವಾರು ಜನ ಕಾಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂತ ನಾನು ಫ್ಯಾಮಿಲಿನ ಕರ್ಕೊಂಡು 300 ರೂಪಾಯಿ ತಗೊಂಡು 300 ರೂಪಾಯಿಯಲ್ಲಿ 4 ಜನಕ್ಕೆ ಹೊಟ್ಟೆ ತುಂಬುತ್ತಾ ಮುರುಗನ್ ಇಡ್ಲಿ ವೆಜ್ ರೆಸ್ಟೋರೆಂಟಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡಬೇಕು, ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತಲೇ ನಾನು ಹೊರಟಿದ್ದೀನಿ. ಇದಕ್ಕೆ ಮುಂಚೆ ಕೋಲಾರ ಸಹನಾ ಹೋಟೆಲ್ 300 ರೂಪಾಯಿ ಆ ಟಾಸ್ಕ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸಹನಾ ಹೋಟೆಲ್ನವ್ರದ್ದು ಇನ್ನೊಂದಿದೆ ಸಾಯಿಧಾಮ್ ಅಂತ, ಅದನ್ನು ಸಹ 300 ರೂಪಾಯಿಗೆ ನಾನು ಕಂಪ್ಲೀಟ್ ಮಾಡೋಕ್ಕೆ ಹೋಗಿದ್ದೆ, ಅದರಲ್ಲಿ ಆಗಲಿಲ್ಲ, ಅದು 500 ರೂಪಾಯಿ ಆಯಿತು. ಸೊ ಈಗ ಮುರುಗನ್ ಇಡ್ಲಿಗೆ ಹೋಗೋಣ. ಅಲ್ಲಿ 300 ರೂಪಾಯಲ್ಲಿ ನಾವು 4 ಜನ ತಿನ್ನಕ್ಕಾಗುತ್ತಾ, ಹೊಟ್ಟೆ ತುಂಬುತ್ತಾ, ತಿನ್ನಲ್ವಾ, ಏನೇನು ಸಿಗುತ್ತೆ ಏನು ಸಿಕ್ಕಲ್ಲ ಅದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಮುರುಗನ್ ಇಡ್ಲಿಗೆ ಹೋಗೋಣ, 300 ರೂಪಾಯಿ ಎತ್ಕೊಂಡು 4 ಜನನು ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಸಿಗುತ್ತೆ 300 ರೂಪಾಯಿಗೆ, ಹೊಟ್ಟೆ ತುಂಬುತ್ತಾ ಇಲ್ವಾ? ನಮ್ಮ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ದಾರೆ 300 ರೂಪಾಯಿ ಟಾಸ್ಕ್ ಮಾಡಿದ್ದ. ಸೊ ಆ ಡೇಸ್ ಬಂದಿದೆ. ಈಗ ಮುರುಗನ್ ಇಡ್ಲಿಗೆ ಹೋಗೋಣ ಬನ್ನಿ ಗೈಸ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ, ಸುಸ್ವಾಗತ. ಇವತ್ತು ಸಂಡೇ ಆಗಿದ್ರಿಂದ ನನ್ನ ಶ್ರೀಮತಿ ಏನು ಅಡಿಗೆ ಮಾಡೇ ಇಲ್ಲ. ಸೊ ಆಮೇಲೆ ನನ್ನ ಸಬ್ಸ್ಕ್ರೈಬರ್ ಬೇರೆ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತಾ ಇದ್ರು, ಮುರುಗನ್ ಇಡ್ಲಿನೂ ಒಮ್ಮೆ 300 ರೂಪಾಯಲ್ಲಿ ತಿನ್ನಕ್ಕಾಗುತ್ತಾ, ತೋರಿಸಿ ಕೊಡಿ ಏನೇನು ತಿನ್ಬಹುದು 300 ರೂಪಾಯಿಯಲ್ಲಿ, ಒಂದು ಫ್ಯಾಮಿಲಿಗೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಇದೇ ಇವತ್ತು ಒಂದು ಚಾನ್ಸ್ ಸಿಕ್ಕಿದೆ, ಹೋಗೋಣ ಅಂತೇಳಿ ಫ್ಯಾಮಿಲಿ ಸಮೇತ ಕರ್ಕೊಂಡು ಮುರುಗನ್ ಇಡ್ಲಿಗೆ ಬಂದಿದ್ದೀನಿ. ಗಾಯ್ಸ್, ನಿಜವಾಗೂ ಲಿಟ್ರಲಿ ಎಲ್ಲರಿಗೂ ಹೊಟ್ಟೆ ಹಸುವಾಗಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿದೆ. ಮಧ್ಯಾಹ್ನ ಚೋಲೆ ಭಟೋರೆ ತಿಂದಿದ್ದು ಸುಮಾರು 11 ಗಂಟೆಯಲ್ಲಿ, ಈಗಾಗಲೇ 7:15 ಟೈಮ್ ಆಗಿದೆ, ಏನೂ ತಿಂದಿಲ್ಲ. ಆಮೇಲೆ ಕಾಫಿ ಟೀ ಅಷ್ಟೇ ಕುಡ್ದಿದ್ವಿ. ಈಗ ಮುರುಗನ್ ಇಡ್ಲಿಗೆ ಎಂಟ್ರಿ ಆಗಿದ್ದೀವಿ, ಹೋಗಿ ನೋಡೋಣ ಮುರುಗನ್ ಇಡ್ಲಿಲಿ ಹೊಟ್ಟೆ ತುಂಬ ತಿನ್ನಕ್ಕಾಗುತ್ತಾ, ತಿನ್ನಕ್ಕಾಗಲ್ವಾ, 300 ರೂಪಾಯಿ ಟಾಸ್ಕ್ ಕಂಪ್ಲೀಟ್ ಮಾಡಕ್ಕಾಗುತ್ತಾ, ಆಗಲ್ವಾ ಗೊತ್ತಿಲ್ಲ ಗಾಯ್ಸ್. ಈಗ ಬಂದಿದ್ದು ಆಗಿದೆ. ಸೊ ಗಾಯ್ಸ್, ವೆಲ್ಕಮ್ ಟು ಮುರುಗನ್ ಇಡ್ಲಿ. ಬನ್ನಿ ಈಗ ಒಳಗಡೆ ಹೋಗೋಣ, ಏನೇನು ಇಲ್ಲೇ ನಮ್ಗೆ ಸಿಗುತ್ತೆ ಅಂತ ನೋಡೋಣ. ಬನ್ನಿ ಈಗ ಒಳಗಡೆ ಹೋಗಿದಾಗಿದೆ. ಸೊ ಎಲ್ಲಿ ಕುತ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ, ಎಲ್ಲಿ ಕುತ್ಕೊಬೇಕು ಅಂತ. ಸೊ ಮಕ್ಕಳು ಇದಕ್ಕೆ ಮುಂಚೆ ಲಾಸ್ಟ್ ಟೇಬಲ್ ಮೇಲೆ ಕುತ್ಕೊಂಡಿದ್ರು, ಅಲ್ಲಿಗೆ ಹೋಗಿ ಕುತ್ಕೊಂತಾ ಇದ್ದಾರೆ. ಇದೇ ಕಂಫರ್ಟೇಬಲ್ ಆಗಿದೆ ಅಂತ ಲಾಸ್ಟ್ ಬೆಂಚ್, ಲಾಸ್ಟ್ ಟೇಬಲ್ಗೆ ಬಂದು ಕುತ್ಕೊಂಡಿದೀವಿ ಗಾಯ್ಸ್. ಕುತ್ಕೊಂಡಿದೀವಿ. ಈಗ ಮುರುಗನ್ ಇಡ್ಲಿ ಸಪ್ಲೈಯರ್ ಬೇರೆ ಏನು ಇಲ್ಲ ಅಂತೆ ಗಾಯ್ಸ್, ಏನು ಇಲ್ಲ, ಏನಿಲ್ಲ ಅಂತಂದ್ರೆ ನೈಟ್ ಡಿನ್ನರ್ ಊಟ ಸಿಗೋದಿಲ್ವಂತೆ ನಿಮ್ಗೆ. ದೋಸೆ, ಫ್ಯಾಮಿಲಿ ದೋಸೆನೂ ಸಿಗಲ್ವಂತೆ. ಏನೇನು ಹೇಳಿದ್ರು ಅಂತೇಳಿ ನಮ್ಗೇನು ಇಷ್ಟ ಆಗ್ಲಿಲ್ಲ, ಇಲ್ಲಿ ಡಿಸಪಾಯಿಂಟ್ ಆಗೋಯ್ತು ಎಲ್ಲಾರ್ಗು. ಸೊ ಕೊನೆಯದಾಗಿ ಒಬ್ಬಟ್ಟು ತರ್ಸ್ಕೊಂಡಿದೀವಿ. ಒಬ್ಬಟ್ಟು ತುಂಬಾ ಚೀಪ್ ಅಂಡ್ ಬೆಸ್ಟ್. ಇಲ್ಲಿ 24 ರೂಪಾಯಿ ಒಂದು ಒಬ್ಬಟ್ಟು ಬಂದಿದೆ. ತಿಂದು ಹೇಳ್ತೀನಿ ನಿಮ್ಗೆ ಹೇಗಿದೆ ಒಬ್ಬಟ್ಟು ಅಂತ. ನೋಡಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಗಾಯ್ಸ್, ತುಪ್ಪ ಘಮ ಚೆನ್ನಾಗಿ ಬರ್ತಾ ಇದೆ. ಗೀ ಸ್ಮೆಲ್ ಚೆನ್ನಾಗಿದೆ, ತಿನ್ನ ಮೇಲೆ ಗೊತ್ತಾಗುತ್ತೆ ಇದರ ನಿಜವಾದ ಟೇಸ್ಟ್. ಸ್ವಲ್ಪ ತುಪ್ಪ ಕೇಳ್ದೆ, ಕೊಡ್ತೀನಿ ಅಂದ್ರು ಗಾಯ್ಸ್. ಮುರಿಯಕ್ ಆಗ್ತಾ ಇಲ್ಲ ಒಬ್ಬಟ್ಟು, 3 ಬೆರಳಿಂದಾನು ಮುರಿಯಕ್ ಆಗ್ತಾ ಇಲ್ಲ. ಹೀಗಿದೆ ಪರಿಸ್ಥಿತಿ ಒಬ್ಬಟ್ಟದು. ಇನ್ನು ತಿಂದಿಲ್ಲ. ಈಗ ನೋಡಿ, ಈಗ ಕಾಣಿಸ್ತಾ ಇದೆ 3 ಒಬ್ಬಟ್ಟು, ಈಗ ಕಾಣಿಸ್ತಾ ಇದೆ. ಈಗ ತುಂಡು ಮಾಡಬೇಕು, ಸ್ವಲ್ಪ ಜೋರಾಗಿ ಕೀಳ್ಬೇಕು, ಕೀಳುತ್ತೆ ಈ ರೀತಿ ಕಾಣಿಸುತ್ತೆ. ಬೇಳೆ ಒಬ್ಬಟ್ಟು, ಬೇಳೆ ಎಲ್ಲ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಗಟ್ಟಿ ಇದೆ ಗಾಯ್ಸ್. ಒಬ್ಬಟ್ಟು ಗಟ್ಟಿ ಇದೆ. ಇದು ತಮಿಳ್ನಾಡು ಸ್ಟೈಲ್, ಓಕೆನಾ. ಚೆನ್ನೈ ಸ್ಟೈಲ್ ಅಲ್ಲಿ ಒಬ್ಬಟ್ಟು, ಮೆಡ್ರಾಸ್ ಸ್ಟೈಲ್ ಅಲ್ಲಿ ಇದೆ. ಇದು ನಮ್ಮ ಕನ್ನಡಿಗರಿಗೆ ಇಷ್ಟ ಆಗೋದು ಸ್ವಲ್ಪ ಕಷ್ಟ, ನನ್ನ ಅಭಿಪ್ರಾಯ. ಸೊ ನೀವು ಕಮೆಂಟ್ ಮಾಡಿ, ಹೇಗೆ ನಿಮಗೇನು ಅನ್ಸುತ್ತೆ. ನೀವು ಇದಕ್ಕೆ ಮುಂಚೆನೂ ಮುರುಗನ್ ಇಡ್ಲಿಲಿ ನೀವು ಒಬ್ಬಟ್ಟು ತಿಂದಿದ್ರೆ ಕಮೆಂಟ್ ಮಾಡಿ. ನನಗಂತೂ ಮುರುಗನ್ ಇಡ್ಲಿ ಒಬ್ಬಟ್ಟು ರುಚಿ ಸಿಗಲಿಲ್ಲ. ಸ್ವೀಟ್ ಆಗಿದೆ, ತುಪ್ಪ ಇದೆ, ಎಲ್ಲವೂ ಇದ್ರೂ ನಮ್ಮ ಕನ್ನಡದ ಒಬ್ಬಟ್ಟು ತರ ಇದು ಇಲ್ಲ.
ಸೊ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಏನು ಹೇಳ್ಬೇಕು ಅಂತ. ಒಟ್ಟುಗಟ್ಟಿ ಇದೆ, ಪೂರ್ಣ ಬೇಳೆದೇ ಮಾಡಿದ್ದಾರೆ, ರುಚಿಯಾಗಿದೆ, ತುಪ್ಪನೂ ಕೊಡ್ತಾರೆ ಎಕ್ಸ್ಟ್ರಾ. ಆದ್ರೆ ಮೇಲಿನ ಲೆಹರ್ ಏನಿದೆಯಲ್ಲ ಒಬ್ಬಟ್ಟು, ಅದು ಮಂದ, ಮೈದಾ ಹಿಟ್ಟು ಅದು ಮಂದ. ಒಂದೊಂದ್ಸಲಿ ಹಂಗಾಗುತ್ತೆ, ಅಥವಾ ಚೆನ್ನಾಗಿ ಮಾಡಿರ್ಬೋದು, ಇದಕ್ಕೆ ಮುಂಚೆ ಅಥವಾ ಮುಂದೇನು ಚೆನ್ನಾಗಿ ಮಾಡ್ಬೋದು. ನಾನು ತಿಂದಾಗ ಈ ರೀತಿ ನನಗೆ ಸಿಕ್ಕಿರ್ಬೋದು, ಹೇಳಕ್ಕಾಗಲ್ಲ. ಎಲ್ಲ ಸರಿ ಎಲ್ಲ ಅಡಿಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವು ಸರಿ ತಾನಾಗಿ ಆ ರೀತಿ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಒಬ್ಬಟ್ಟು ಈ ರೀತಿ ಇತ್ತು ಗಾಯ್ಸ್. ಇಲ್ಲಂತೂ ಫುಲ್ ಡಿಸಪಾಯಿಂಟ್ ಆಗೋಯ್ತು, ಯಾಕಂದ್ರೆ ನಾವು ಬಂದಿದ್ದು ಊಟ ತಿನ್ಬೇಕು ಅಂತ, ಊಟ ಸಿಗ್ಲಿಲ್ಲ. ರಾತ್ರಿ ಹೊತ್ತು ಊಟ ಇಲ್ಲಿ ಇರೋದಿಲ್ವಂತೆ, ಆಮೇಲೆ ಫ್ಯಾಮಿಲಿ ದೋಸೆನೂ ಇರೋದಿಲ್ವಂತೆ. ಸೊ ನಾವೇನು ಕೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಡಿಸಪಾಯಿಂಟ್ ಆಗೋಯ್ತು ನಮ್ಗೆ. ಅಲ್ಲಿ ಏನ್ ಕೇಳ್ಬೇಕು ಅಂತ ಅನ್ಸಿಲ್ಲ. ಒಬ್ಬಟ್ಟು ನಾವು ಫ್ಯಾಮಿಲಿ ತಿನ್ನಕ್ ಆಗ್ಲಿಲ್ಲ, ಅದನ್ನ ಪಾರ್ಸಲ್ ಕಟ್ಸ್ಕೊಂಡು ಈಗ ನಾವು ಆಚೆ ಬಂದ್ವಿ. ಹೊಟ್ಟೆತ್ತು ಹಸು ಆಗ್ತಾ ಇದೆ, ಏನಾದ್ರೂ ಒಂದು ತಿನ್ಬೇಕು ಅಂದ್ರೆ ಇನ್ ಬೇರೆ ಕಡೆ ಹೋಗ್ಬೇಕಲ್ಲ. ಸೊ ಇನ್ನೊಂದು ರೆಸ್ಟೋರೆಂಟ್ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇದಕ್ ಮುಂಚೆ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ದೆ ನಾನು, ಈ ಕಡೆಯಿಂದ ಹೈವೇ ಇಲ್ಲಿಂದ ಈ ಕಡೆ ಹೋಗ್ಬೇಕು, ಅದು ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ, ಇನ್ನೊಂದು ರೆಸ್ಟೋರೆಂಟ್ ಅಜ್ಜಿಪ್ನಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಜ್ಜಿಪ್ನಹಳ್ಳಿ ಇಲ್ಲಿ ಇರುವಂತ ಒಂದು ರೆಸ್ಟೋರೆಂಟ್, ಅಲ್ಲಿ ನೋಡಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಗಾಯ್ಸ್, ಇದು ಅಜ್ಜಿಪ್ನಹಳ್ಳಿಲಿರುವ ಫುಡ್ ಸ್ಟಾಪ ಏನೋ ಒಂದು. ಸೊ ಇಲ್ಲಿ ಬಂದಿದ್ದೀವಿ, ಅಜ್ಜಿಪ್ನಹಳ್ಳಿಲಿ ಒಂದು ರೆಸ್ಟೋರೆಂಟ್. ಊಟ ಸಿಗುತ್ತೆ ಗಾಯ್ಸ್, 50 ರೂಪಾಯಿಗೆ ನಿಮ್ಗೆ ಅನ್ನ ಸಾಂಬಾರ್ ಸಿಗುತ್ತೆ, 60 ರೂಪಾಯಿಗೆ ನಿಮ್ಗೆ ಚಪಾತಿ ಊಟ ಫುಲ್ ಮೀಲ್ಸ್ ಅಂತ ಸಿಗುತ್ತೆ, 60 ರೂಪಾಯಿ. ಇವಾಗ ಏನಿಲ್ಲಿ ನಮ್ಮ ಮಗ ತಿಂತಾ ಇದ್ದಾನೆ, ಇದು 50 ರೂಪಾಯಿ ಊಟ. ರೈಸು, ಸಾಂಬಾರು, ರಸಮು, ಮಜ್ಜಿಗೆ, ಹಪ್ಳ, ಇದು 50 ರುಪೀಸ್ಗೆ. ನೀವು ಬಜೆಟ್ ಅಲ್ಲಿ ಏನಾದ್ರೂ ತಿನ್ಬೇಕು ಅಂತ ಇದ್ರೆ, ಬೈಪಾಸ್ ಅಲ್ಲಿ ಹೋಗೋರು ಬಜೆಟ್ ಅಲ್ಲಿ ತಿನ್ಬೇಕು ಅಂದ್ರೆ ಇಲ್ಲಿ ಫುಡ್ ಸ್ಟಾಪ್ ಅಲ್ಲಿ ಬನ್ನಿ, ತಗೊಳ್ಳಿ. 50 ರೂಪಾಯಿಗೆ ನಿಮ್ಗೆ ಅನ್ನ ಸಾಂಬಾರ್ ಚೆನ್ನಾಗಿರೋದು ಸಿಗುತ್ತೆ. ಸೊ ಮಧ್ಯಾಹ್ನ ಚೆನ್ನಾಗಿರುತ್ತೆ. ಇಲ್ಲಿ ನೈಟ್ ರೈಸ್ ಚೆನ್ನಾಗಿಲ್ಲ ಗಾಯ್ಸ್, ಇಲ್ಲಿ ಕೂಡ ನಮಗೂ ಡಿಸಪಾಯಿಂಟ್ ಆಗೋಯ್ತು. ನೋಡಿ, ಇದು 60 ರೂಪಾಯಿ ಊಟ, 2 ಒಬ್ಬಟ್ಟು, ರೈಸು, ಪಲ್ಯ, ಆಲೂಗಡ್ಡೆ ಪಲ್ಯ ಕೊಟ್ಟಿದ್ರು, ಸಾಂಬಾರು, ರಸಂ. ಸಾಂಬಾರು ಚೆನ್ನಾಗಿತ್ತು, ರಸಮು ಚೆನ್ನಾಗಿತ್ತು, ಹಾಗೆಲ್ಲ ಏನು ಹೇಳ್ಬಾರ್ದು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಸಾಂಬಾರು, ರಸಂ ಚೆನ್ನಾಗಿತ್ತು. ನನಗೆ ರೈಸ್ ಕೊಟ್ಟಿದ್ರಲ್ಲ, ಅದು ಮಧ್ಯಾಹ್ನದ ರೈಸ್ ಕೊಟ್ಟಿದ್ರು. ಅದರಿಂದ ನೀವೇನಾದ್ರೂ ಮಧ್ಯಾಹ್ನ ಹೊತ್ತು ಈ ಕಡೆ ಹೋಗುವಾಗ ಒಳ್ಳೆ ಊಟ ಇರುತ್ತೆ, 50 ರೂಪಾಯಿಗೆ ನಿಮ್ಗೆ ಬಜೆಟ್ ಅಲ್ಲಿ ಬರುತ್ತೆ ಅಂತ. ಆಕ್ಚುಲಿ ಈ ವಿಡಿಯೋ ಮಾಡುವ ಉದ್ದೇಶ, ನಿಮಗೆ ಬೈಪಾಸ್ ಅಲ್ಲಿ ಹೋಗೋರಿಗೆ 50 ರೂಪಾಯಿಗೆ ನೀವು ಬಜೆಟ್ ಅಲ್ಲಿ ಊಟ ತಿನ್ಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಓಕೆ, ನೀವು ಅಜ್ಜಿಪ್ನಹಳ್ಳಿ ಅಂದ್ರೆ ಹೈವೇ ಸ್ಟಾರ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಅಜ್ಜಿಪ್ನಹಳ್ಳಿ ಅಂತ ಇದೆ, ಅಲ್ಲಿ ಎಡಗಡೆಗೆ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ 50 ರೂಪಾಯಿಗೆ ನಿಮ್ಗೆ ಅನ್ನ ಸಾಂಬಾರ್ ಚೆನ್ನಾಗಿರೋದು ಸಿಗುತ್ತೆ. 60 ರೂಪಾಯಿ ಕೊಟ್ರೆ 2 ಚಪಾತಿ, ಮೈದಾ ಚಪಾತಿ ಕೊಡ್ತಾರೆ ಗಾಯ್ಸ್, ನೆನ್ಪಿಟ್ಕೊಳ್ಳಿ. ಮೈದಾ ಚಪಾತಿ ಕೊಡ್ತಾರೆ, ತಿನ್ನೋಕೆ ಕಷ್ಟ. ಹೊಟ್ಟೆ ತುಂಬುವವ್ರಿಗೆ ಓಕೆ, ಹೊಟ್ಟೆ ತುಂಬಿಸ್ಬೇಕು ಅಂತ ಆಸೆ ಇರೋರ್ಗೆ ಓಕೆ, ತಿನ್ಬೋದು. ಸೊ ಈಗ ಅಲ್ಲಿ ಊಟ ತಿನ್ಬಿಟ್ಟು ಪೋಲಾರ್ ಬೇರ್ಗೆ ಬಂದಿದ್ದೀನಿ. ಹೈವೇ ಸ್ಟಾರ್ ಅಪೋಸಿಟ್ ಅಲ್ಲಿರುವ ಪೋಲಾರ್ ಬೇರ್ ಐಸ್ ಕ್ರೀಮ್ 117 ರುಪೀಸ್ಗೆ ನಾನು ಬೆಲ್ಜಿಯಂ ಚಾಕ್ಲೇಟ್ ಹಾಕ್ಸ್ಕೊಂಡೆ, ಜಾಕ್ ಫ್ರೂಟ್ ಹಾಕ್ಸ್ಕೊಂಡೆ. 2 ಸ್ಕೂಪ್ ಕೊಡ್ತಾರೆ, 117 ರೂಪಾಯಿ. 100 ರೂಪಾಯಿಗೆ ಐಸ್ ಕ್ರೀಮು, ಅದಕ್ಕೆ GST 17 ರೂಪಾಯಿ, 117 ರೂಪಾಯಿ. ಸೊ ಗಾಯ್ಸ್, ಏನಾಯ್ತು ಅಂದ್ರೆ ಒಬ್ಬಟ್ಟು ತಗೊಂಡೆ 100 ರೂಪಾಯಿ ಮುರುಗನ್ ಇಡ್ಲಿಲಿ. ಆಮೇಲೆ 160 ರುಪೀಸ್ಗೆ ಫುಡ್ ಸ್ಟಾಪ್ ಅಲ್ಲಿ ಊಟದ ತಗೊಂಡ್ವಿ. 160 ಪ್ಲಸ್ 100 260 ಆಯ್ತು. ಇನ್ನೂ ದುಡ್ಡಿತ್ತು ನನ್ನ ಹತ್ರ. ಆಮೇಲೆ ಇಲ್ಲಿ ಬಂದ್ವಿ, ಇಲ್ಲಿ 117 ರೂಪಾಯಿಗೆ ಐಸ್ ಕ್ರೀಮ್ ತಿಂದ್ವಿ ಗಾಯ್ಸ್. ಈ ಸರಿ 300 ರೂಪಾಯಿ ಟಾಸ್ಕ್ ಗಾಯ್ಸ್. 300 ರೂಪಾಯಿಯಲ್ಲಿ ನೀವು ಹೊಟ್ಟೆ ತುಂಬಾ ತಿನ್ಬೋದು, ನೀವು 4 ಜನನು. ಅಂದ್ರೆ ನಾನು ಅಲ್ಲಿ ಚೀಫ್ ಅಂಡ್ ಬೆಸ್ಟ್ ಹೋಟ್ಲ್ಗೆ ಹೋಗಿದ್ದೆ, ಅಲ್ಲಿ 160 ರೂಪಾಯಿ ಆಯ್ತು. ಮುರುಗನ್ ಇಡ್ಲಿಲಿ 100 ರೂಪಾಯಿಗೆ ನಾವು ಒಬ್ಬಟ್ಟು ತಿಂದ್ವಿ. ಸೊ ಅಷ್ಟೇ. ಆಮೇಲೆ ಐಸ್ ಕ್ರೀಮ್ ಇದು ಎಕ್ಸ್ಟ್ರಾ. ಪೋಲಾರ್ ಬೇರೆಲ್ಲ ಐಸ್ ಕ್ರೀಮ್ ತಿಂದಿರಲ್ಲ, ಅದು ಪ್ಲಾನ್ ಅಲ್ಲಿ ಇರಲಿಲ್ಲ, ಅದು ಎಕ್ಸ್ಟ್ರಾ ತಿಂದ್ವಿ. ಸೊ ಗಾಯ್ಸ್, ಇಷ್ಟೇ. 300 ರೂಪಾಯಿಲಿ ನೀವೇನಾದ್ರೂ ಪೋಲಾರಲ್ಲಿ ಊಟ ತಿನ್ಬೇಕು ಅಂದ್ರೆ 4 ಜನಕ್ಕೆ ಹೊಟ್ಟೆ ತುಂಬಾ ತಿನ್ನಬಹುದು. ಇಟ್ಸ್ ಪಾಸಿಬಲ್. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಕಮೆಂಟ್ ಮಾಡಿದ್ರು ಧನ್ಯವಾದಗಳು. ಇನ್ನ ಯಾವ್ದಾದ್ರು ನಿಮ್ಗೆ ಟಾಸ್ಕ್ ಮಾಡ್ಬೇಕು ಅಂತ ಇದ್ರೆ, ಯಾವ್ದಾದ್ರು ಹೋಟ್ಲನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆ ತಿನ್ನಿ, ಒಳ್ಳೇದಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.